ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಪರಿಷತ್ ಎಲೆಕ್ಷನ್ ಎರಡೂ ಪಕ್ಷಕ್ಕೂ ಬಂಡಾಯದ ಬಿಸಿ ತಂದುಕೊಟ್ಟಿದೆ. ನೈಋತ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿಗೆ ಬಂಡಾಯದ ಟೆನ್ಷನ್ ಇದೆ. ಜೂನ್ 3ನೇ ತಾರೀಕು 6 ಕ್ಷೇತ್ರಗಳಿಗೆ ಈ ಫೈಟ್ ನಡೆಯುತ್ತೆ. ನಾಮಪತ್ರ ವಾಪಸ್ ಪಡೆಯೋದಕ್ಕೆ ನಿನ್ನೆ ಕೊನೆಯ ದಿನ ಆಗಿತ್ತು. ನೈಋತ್ಯ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ ನಾಮಪತ್ರ ವಾಪಸ್ ಪಡೆದಿಲ್ಲ. ನೈಋತ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೂ ಬಂಡಾಯದ ಬಿಸಿ ಇದೆ. ದಿನೇಶ್ ತಮ್ಮ ನಾಮಿನೇಷನ್ನ ವಾಪಸ್ ಪಡ್ಕೊಂಡಿಲ್ಲ. ಬಂಡಾಯದ ಎಫೆಕ್ಟ್ ಹೇಗಿರುತ್ತೆ ಪ್ರಶಾಂತ್? ಇದು ವೆರಿ ಇಂಟ್ರೆಸ್ಟಿಂಗ್ ಕ್ಷೇತ್ರ ಈಗ ಇದು ನೈಋತ್ಯ ಪದವೀಧರ ಕ್ಷೇತ್ರ. ಯಾಕಂದರೆ 32 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಶಿವಮೊಗ್ಗದಿಂದ ಹಿಡಿದು ಮಂಗಳೂರಿನ ನಿಮಗೆ ಸುಳ್ಯ ಪುತ್ತೂರುವರೆಗಿನ ಕ್ಷೇತ್ರಗಳು ಬರ್ತವೆ. ಡೆಮೋಗ್ರಫಿ ಬದಲಾವಣೆ ಇದೆ. ರಘುಪತಿ ಭಟ್ರು ಚುನಾವಣೆಗೆ ನಿಂತಿದ್ದು ಬರೀ ರಘುಪತಿ ಭಟ್ರ ಕಾರಣದಿಂದಲ್ಲ, ಉಡುಪಿ ಮಂಗಳೂರಿನ ಶಾಸಕರ ಬೆಂಬಲ ಅವರಿಗೆ ಪರೋಕ್ಷವಾಗಿದೆ ಅಂತ ನನಗನ್ಸುತ್ತೆ. ಕೆಲ ಶಾಸಕರನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ಶಾಸಕರು ರಘುಪತಿ ಭಟ್ರಿಗೆ ಪರೋಕ್ಷವಾಗಿ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಇದು ವಿಜೇಂದ್ರರ ವಿರುದ್ಧದ ಕಾರಣದಿಂದ ಬಂದಿರತಕ್ಕಂಥ ಅಭ್ಯರ್ಥಿನ ಅಂತಕ್ಕಂಥದ್ದು ಕೂಡ ನೋಡಬೇಕು. ಈಶ್ವರಪ್ಪನವ್ರು ನೋಡಿ ಏಕಾಏಕಿ ರಘುಪತಿ ಭಟ್ರ ಜೊತೆ ಓಡಾಡಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತು ರಘುಪತಿ ಭಟ್ರಿಗೆ 2023ರ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿದ್ದು ಅವ್ರಿಗೆ ಅನ್ಯಾಯವಾಗಿತ್ತು ಅಂತಕ್ಕಂಥದ್ದರ ಒಂದು ಭಾವನೆ ಕೂಡ ಉಡುಪಿ ಮಂಗಳೂರಿನಲ್ಲಿದೆ. ರಘುಪತಿ ಭಟ್ರನ್ನು ಬೆಂಬಲಿಸದೇ ಇರುವ ಕೆಲ ಶಾಸಕರು ಕೂಡ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಹೆಚ್ಚು ಶಾಸಕರ ಬೆಂಬಲ ರಘುಪತಿ ಭಟ್ರಿಗಿದ್ದಾಗ ಕಾಣ್ತಾ ಇದೆ. ಆ ಸಂದರ್ಭದಲ್ಲಿ ಈಗ ಧನಂಜಯ್ ಸರ್ಜಿ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ. ಸಂಘ ಪರಿವಾರಕ್ಕೆ ಸೇರಿದ ಅಭ್ಯರ್ಥಿಯಲ್ಲ. ಉಡುಪಿ ಮಂಗಳೂರು ಈ ಭಾಗದಲ್ಲಿ ಕನೆಕ್ಟು ಏನಿಲ್ಲ, ಚಿಕ್ಕಮಗಳೂರು ಜಿಲ್ಲೆ ಕೂಡ ಅದರಲ್ಲಿ ಬರುತ್ತೆ. ಹಾಗಿರುವಾಗ ಧನಂಜಯ್ ಸರ್ಜಿ ಗೆಲ್ತಾರಾ ಅಥವಾ ರಘುಪತಿ ಭಟ್ರು ಧನಂಜಯ್ ಸರ್ಜಿಯನ್ನು ಸರ್ಪಾಸ್ ಮಾಡಿ ಮುಂದೆ ಹೋಗ್ತಾರಾ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಯಾಕಂದರೆ ಮಂಗಳೂರು ಉಡುಪಿಯಲ್ಲಿ ಬಂಡಾಯಗಳೇ ಹೇಳೋದು ಭಾಳ ಕಡಿಮೆ. ರಘುಪತಿ ಭಟ್ರ ಧೈರ್ಯವನ್ನು ಮಾಡಿದ್ದಾರೆ, ಸಸ್ಟೇನ್ ಮಾಡ್ತಾರಾ. ಬಿ ಜೆ ಪಿಯ ಕಟ್ಟಾ ಮತಗಳನ್ನು ರಘುಪತಿ ಭಟ್ರು ತೆಗೆದುಕೊಳ್ತಾರಾ ಅಥವಾ ಅವು ಧನಂಜಯ್ ಸರ್ಜಿಗೆ ಹೋಗ್ತಾವ, ಇದು ನೋಡಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ನಿಂತ್ಕೊಳ್ಳುತ್ತಾ ನೋಡಿ, ಪುತ್ತೂರಿನ ಇದು ವಿಷಯ ಬೇರೆ ಇತ್ತು. ಯಾಕಂದರೆ ಪುತ್ತೂರಿನಲ್ಲಿ ನಳಿನ್ ಕಟೀಲು ಮತ್ತು BL ಸಂತೋಷ್ ವಿರುದ್ಧ ಅರುಣ್ ಪುತ್ತಿಲ ಬಂಡೆದ್ದಿತ್ತು. ಅವರ ನಿರ್ಣಯಗಳನ್ನು ಭಾಳ ಏಕಪಕ್ಷೀಯವಾಗಿ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು. ಹೀಗಾಗಿ ಅರುಣ್ ಪುತ್ತಿಲ ಬಗ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯ ಇತ್ತು. ಬಟ್ ರಘುಪತಿ ಭಟ್ರಿಗೆ ಪದವೀಧರ ಕ್ಷೇತ್ರದಲ್ಲಿ ಹಾಗೇನು ಫಿಕ್ಸ್ ಮತಗಳು ಅಂತಕ್ಕಂಥದ್ದು ಇರಲ್ಲ. ಒಂದು ಸಿಂಪತಿ ಓಟು ಯಾಕೆ ಹಿಂಗೆ ಮಾಡೋದು? ಸಂಘಟನೆಗಿಂತ ಇನ್ಸ್ಟಿಟ್ಯೂಷನ್ಸ್ಗಳು ಜಾಸ್ತಿ ಪ್ರಭಾವವನ್ನು ಬೀರ್ತವೆ. ರಘುಪತಿ ಭಟ್ರಿಗೆ ಒಂದು ಸಿಂಪತಿ ಇದೆ. ಅದು ಗೆಲ್ಲುವಲ್ಲಿ ಪರಿವರ್ತಿತವಾಗುತ್ತಾ ಅಥವಾ BJP ಅಭ್ಯರ್ಥಿಯನ್ನು ಸೋಲಿಸೋದ್ರಲ್ಲಿ ಪರಿವರ್ತಿತವಾಗುತ್ತಾ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಅಂಡ್ ಕಾಂಗ್ರೆಸ್ ಬಂಡಾಯ ಏನು ಅಷ್ಟು ಮಟ್ಟಿಗೆ ಎಫೆಕ್ಟ್ ಮಾಡುತ್ತಾ? ಐನೂರು ಮಂಜುನಾಥ್ ಕೂಡ ಕಾಂಗ್ರೆಸ್ಗೆ ಹೊರಗಿನವರು, ಅವರೇನು ಕಾಂಗ್ರೆಸ್ನವರಲ್ಲ. ಅವರು BJPಯಿಂದ ಕಾಂಗ್ರೆಸ್ಗೆ ಹೋಗಿ ನಿಂತಿದ್ದಾರೆ. ಅವರ ಮುಖ್ಯ ಟಾರ್ಗೆಟ್ ಇರ್ತಕ್ಕಂಥದ್ದು ಲಿಂಗಾಯತ ಮತಗಳು. ಜೊತೆಗೆ ಐನೂರು ಮಂಜುನಾಥ್ ಅನ್ನುವ ಕಾರಣಕ್ಕೋಸ್ಕರ ಅವ್ರಿಗೊಂದು ರೀತಿ ಸಂಘ ಪರಿವಾರದ ಮತಗಳ ಮೇಲೂ ಕೂಡ ಒಂದು ಟಾರ್ಗೆಟ್ ಇರುತ್ತೆ. ಆದರೆ ದಿನೇಶ್ ಎಷ್ಟು ಮತಗಳನ್ನು ಕಸಿದುಕೊಳ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಹೀಗಾಗಿ ಕಾಂಗ್ರೆಸ್ಗೂ ಬಂಡಾಯ ಇದೆ, BJPಗೂ ಬಂಡಾಯ ಇದೆ. ಆದರೆ ರಘುಪತಿ ಭಟ್ರ ಬಂಡಾಯ ಕ್ರೂಷಿಯಲ್ ಅಂತ ಅನಿಸುತ್ತೆ. ಯಾಕಂದರೆ ಕರಾವಳಿ ಭಾಗದಲ್ಲಿ ಎಂದೂ ಕೂಡ BJP ಬಂಡಾಯವನ್ನು ನೋಡಿಲ್ಲ. ಈ ಪುತ್ತೂರಿನ ಬಂಡಾಯ ಬಿಟ್ಟರೆ ಬಂಡಾಯವನ್ನು ನೋಡಿಲ್ಲ. ಪುತ್ತೂರಿನ ಬಂಡಾಯದಲ್ಲಿ ನೋಡಿ ಅರುಣ್ ಪುತ್ತಿಲ ನಂಬರ್ 2 ಪೊಸಿಷನ್ಗೆ ಹೋದರು. ಹೀಗಾಗಿ ರಘುಪತಿ ಭಟ್ರು ಎಷ್ಟು ಓಟನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸ್ಕೊಳ್ಳುತ್ತೆ. ನೋಡೋಣ ಏನಾಗುತ್ತೆ ಅಂತ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.